ನಮಸ್ಕಾರ. A3 ಅಕಾಡೆಮಿ ಮತ್ತು ರಿಸರ್ಚ್ ಲ್ಯಾಬ್ನ ಮುಖ್ಯ ಸದಸ್ಯರಾದ ಮಿಸ್ಟರ್ ಶಿವಾನಂದ್ ನಾಯಕ್, ಇಂಟರ್ನ್ಯಾಷನಲ್ ಕೆರಿಯರ್ ಕೋಚ್. ಇವರಿಗೆ ಈ ಫೀಲ್ಡಲ್ಲಿ 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ವೃತ್ತಿ ಮಾರ್ಗದರ್ಶನ ಅಂದರೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ. A3 ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಶೇಷ ವೃತ್ತಿ ಮಾರ್ಗದರ್ಶನ. ಇಂದಿನ ಏನು ಕಾಂಪಿಟೇಟಿವ್ ವರ್ಲ್ಡ್ ಇದೆ, ನಮ್ಮಲ್ಲಿ ಬೇರೆ ಬೇರೆ ಕೋರ್ಸ್ಗಳು, ಬೇರೆ ಬೇರೆ ಸಬ್ಜೆಕ್ಟ್ಗಳು, ಬೇರೆ ಬೇರೆ ವೃತ್ತಿಗಳು, ಯಾವುದನ್ನು ಬಿಡಬೇಕು, ಯಾವುದನ್ನು ತಗೋಬೇಕು, ಎಲ್ಲಿ ಸ್ಕೋಪ್ ಇದೆ, ಎಲ್ಲಿ ಸ್ಕೋಪ್ ಇಲ್ಲ ಅನ್ನೋವಂಥ ಒಂದು ಕನ್ಫ್ಯೂಷನ್ನು ಪ್ರತಿಯೊಬ್ಬರಿಗೂ ಇದೆ. ಆದರೆ ಹೆತ್ತವರಿರಬಹುದು, ವಿದ್ಯಾರ್ಥಿಗಳಿರ್ಬೋದು, ದಯವಿಟ್ಟು ನೆನಪಿಟ್ಕೊಳ್ಳಿ, ಯಾವುದೇ ಕೋರ್ಸ್ನಲ್ಲಿ, ಯಾವುದೇ ಸಬ್ಜೆಕ್ಟ್ನಲ್ಲಿ ನೀವೇನಾದರೂ ಸ್ಕೋಪ್ ಇದೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆಯಾಗುತ್ತೆ. ಸ್ಕೋಪ್ ಇರೋದು ನಿಮ್ಮಲ್ಲಿ. ಯಾಕೆ ಅಂತ ಹೇಳಿದರೆ, ನೀವು ಯಾವ ಸಬ್ಜೆಕ್ಟು, ಯಾವ ವೃತ್ತಿಯನ್ನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಾಧನೆ ಮಾಡ್ತೀರೋ ಆ ವೃತ್ತಿಯಲ್ಲಿ ನೀವು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡಬಹುದು, ನಿಮಗೂ ನೀವು ಕೀರ್ತಿ ತರಬಹುದು, ಪ್ಲಸ್ ನೀವು ಯಾವ ಕ್ಷೇತ್ರದಲ್ಲಿ ನೀವು ಕಾಲಿಡ್ತೀರೋ ಆ ಕ್ಷೇತ್ರಕ್ಕೂ ಕೀರ್ತಿ ತರಬಹುದು. ಆದರೆ ಈ ಆಯ್ಕೆ ಅಷ್ಟು ಸುಲಭದ್ದಲ್ಲ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗುತ್ತೆ. ಯಾಕೆಂತ ಹೇಳಿದರೆ, ನಾವು ಹೊರ ಜಗತ್ತನ್ನು ನೋಡಿದಾಗ ಪ್ರತಿಯೊಬ್ಬರು ಇವತ್ತು ಶಾಲೆಗಳಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಮಾತಾಡೋದು ಜನರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಆಫೀಸರ್ ಆಗಬೇಕು, MBA ಮಾಡಬೇಕು. ಇವೆಲ್ಲ ನಿಮಗೆ ಕೇವಲ ಕೋರ್ಸ್ಗಳು ಹೊರತು ನಿಮ್ಮಲ್ಲಿರುವಂಥ ನಿಜವಾದ ಏನು ಸಾಮರ್ಥ್ಯ ಇದೆ ಇದನ್ನು ಅರ್ಥಕೋಬೇಕಾದ್ರೆ ನೀವು ಅದಕ್ಕೆ ತಕ್ಕನಾದ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಕೊಂಡ್ರೆ ತುಂಬ ಉತ್ತಮ. ಇಲ್ಲಿ ನಾವು ಪ್ರಮುಖವಾಗಿ ಕೈಬರಹವನ್ನು ತುಂಬ ಉಪಯೋಗ ಮಾಡ್ತೀವಿ. ಜೊತೆಯಲ್ಲಿ ನಾವು DMIT ಅನ್ನುವಂಥ ಒಂದು, ಅಂದರೆ ನಿಮ್ಮ ಏನು ಬೆರಳುಗಳಿದ್ದಾವೆ ಈ ರೇಖೆಗಳನ್ನು ಸ್ಕ್ಯಾನ್ ಮಾಡಿ ಇದರ ಮುಖಾಂತರ ನಿಮ್ಮ ಮೆದುಳಿನ ಬೆಳವಣಿಗೆಯನ್ನು ನಾವು ಅರ್ಥ ಮಾಡಿಕೊಂಡು ಆ ಪ್ರಕಾರ ಇದನ್ನು ನಾವು ಜೆನೆಟಿಕ್ ಬ್ರೈನ್ ಪ್ರೊಫೈಲಿಂಗ್ ಅಂತ ಕೂಡ ಕರಿತೀವಿ ಕೆಲವೊಂದು ಕಡೆ, ಅಥವಾ DMIT ಅನ್ನೋ ಪದ ಕೂಡ ಬಳಕೆಯಲ್ಲಿದೆ. ಇಂಥ ಕೆಲವು ಟೆಸ್ಟ್ಗಳನ್ನು ಬಳಸೋದ್ರಿಂದ ನಿಮಗೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಸ್ಟ್ರೆಂತ್ಗಳ ಅರಿವು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರ ಬೇಸಿಸ್ ಮೇಲೆ ಯಾವ ರೀತಿಯಾದಂಥ ಕೋರ್ಸು, ಯಾವ ರೀತಿ ನೀವು ಆಯ್ಕೆ ಮಾಡಿಕೊಂಡು ಏನು ಕಲಿಬೇಕು, ಎಷ್ಟು ಕಲಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಹೆತ್ತವರೇ ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರೊಸೀಜರನ್ನು ಮಾಡೋದ್ರಿಂದ ನೀವು ನಿಮ್ಮ ಮಗುವಿಗೆ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಎಲ್ಲಿ ನೀವು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಯಾಕಂತ ಹೇಳಿದ್ರು ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ದೊಡ್ಡ ಇನ್ವೆಸ್ಟ್ಮೆಂಟು. ನೀವು 1-2 ಲಕ್ಷದಲ್ಲಿ ಅಂತ ಆಗುವಂಥದ್ದಲ್ಲ. ನಿಮಗೆ ಗೊತ್ತು, ಪ್ರೈಮರಿ ಸ್ಕೂಲ್ ಲೆವೆಲಿಂದನೇ ನಿಮಗೆ ಲಕ್ಷಾನುಗಟ್ಟಲೆ ಖರ್ಚಾಗುತ್ತೆ. ಅಂಥದ್ರಲ್ಲಿ ಪ್ರೊಫೆಷನಲ್ ಕೋರ್ಸು, ಹೈಯರ್ ಲೆವೆಲ್ ಕೋರ್ಸಸ್ ಅಂತ ಹೇಳಿದಾಗ ಇನ್ನೂ ಹೆಚ್ಚಿನ ಖರ್ಚಾಗುತ್ತೆ. ಆಯ್ಕೆ ಸರಿಯಾಗಿ ಆಗಿಲ್ಲ, ಆ ಮಗು ತನ್ನ ಸಾಮರ್ಥ್ಯದ ಪ್ರಕಾರವಾಗಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಾವಿದನ್ನು 3 ರೀತಿಯಾದಂಥ ಕಾಸ್ಟ್ ಅಂತ ಹೇಳ್ತೀವಿ. ಒಂದು ಕಾಸ್ಟ್ ಆಫ್ ಕೋರ್ಸ್ ಟೈಮ್, ಸೆಕೆಂಡ್ ಇಸ್ ಆಪರ್ಚುನಿಟಿ, ಆ್ಯಂಡ್ ದೆನ್ ಆಫ್ ಕೋರ್ಸ್ ದ ಮನಿ ಕಾಸ್ಟ್ ದಟ್ ಯು ವಿಲ್ ಇನ್ಕರ್. ಅಂದರೆ ದುಡ್ಡಿನ ಖರ್ಚು ಅಲ್ಲದೇನೆ ನೀವು ಇತರ ಕೆಲವು ಆಪರ್ಚುನಿಟಿ ಕಾಸ್ಟ್ ಅಥವಾ ಎಫರ್ಟ್ ನೀವೇನು ಹಾಕ್ತೀರಿ ಇವೆಲ್ಲ ವೇಸ್ಟ್ ಆಗುತ್ತೆ. ಆದ್ದರಿಂದ ಸರಿಯಾದ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಮಗು ತನ್ನ ಇಷ್ಟದ ಕೋರ್ಸನ್ನು ಸಂಪೂರ್ಣ ಜವಾಬ್ದಾರಿ ತಗೊಂಡು ಓದುವಂಥ ಒಂದು ಸನ್ನಿವೇಶ ನಾವು ಸೃಷ್ಟಿಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೆತ್ತವರೇ, ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 15 ವರ್ಷಗಳಿಂದ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವಾಗ ನಾವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಈ ಮಕ್ಕಳನ್ನ ಆಯಾ ಕೋರ್ಸ್ಗಳಿಗೆ ಸೇರಿಸ್ತೀವಿ, ಈ ಮಕ್ಕಳು ಯಾವತ್ತೂ ದಾರಿ ತಪ್ಪಿಲ್ಲ. ತಮ್ಮ ಏನು ಇಷ್ಟದ ಕೋರ್ಸ್ ಇದೆ ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡು ಸಾಧನೆ ನಡೆಸಿದ್ದಾರೆ. PhD ಲೆವೆಲ್ವರೆಗೂ ಹೋದವರಿದ್ದಾರೆ. ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡವರು ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ರೀತಿಯಾದಂತಹ ಸಾಧನೆಯನ್ನು ಮಾಡೋದ್ರಲ್ಲಿ ಸಮರ್ಥರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇಂಥ ಸನ್ನಿವೇಶದಲ್ಲಿ. ಆದ್ದರಿಂದ ಹೆತ್ತವರೇ, ದಯವಿಟ್ಟು ನಿಮ್ಮ ಮಗುವಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ನೀವು ನಮ್ಮ ಹತ್ರ ಬಂದರೆ ನಿಮಗದು ಸಿಗತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡು ಬನ್ನಿ. ಎರಡನೇದು, ಇದಕ್ಕೆ ಸರಿಯಾದ ಸಮಯ ಯಾವುದು? ನಾವು ಸಾಮಾನ್ಯ ವೃತ್ತಿ ಮಾರ್ಗದರ್ಶನ ಅಥವಾ ಕೆರಿಯರ್ ಗೈಡೆನ್ಸ್ ಅಂತ ಏನು ಹೇಳ್ತೀವಿ, 9ನೇ ತರಗತಿಯಿಂದ ಶುರು ಮಾಡ್ತೀವಿ. 8ನೇ ಕ್ಲಾಸ್ ಪಾಸಾದ ಮಕ್ಕಳು ಅಥವಾ 9ನೇ ತರಗತಿಗೆ ಬಂದಿರುವಂಥ ಮಕ್ಕಳು, ಆ ನಂತರ ಯಾವುದೇ ಏಜ್ ಗ್ರೂಪ್ ಆದರೂ ಬರಬಹುದು.
ನಮ್ಮಲ್ಲಿ ಕೋರ್ಸ್ಗಳನ್ನು ಮುಗಿಸಿ ಕೆಲಸ ಜಾಯಿನ್ ಆಗಿ ಕೆಲಸ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಬಯಸೋರು ಕೂಡ ಬರೋರು ಇರ್ತಾರೆ. ಇಂಥವರಿಗೂ ಕೂಡ ನಾವು ಮಾರ್ಗದರ್ಶನ ಮಾಡ್ತೀವಿ. ನಾವಿನ್ನು ಇದನ್ನು ಮಿಡ್ ಕೆರಿಯರ್ ಬ್ಲೂಸ್ ಅಂತ ಹೇಳ್ತೀವಿ. ಅಂದರೆ ಅರ್ಧ ವೃತ್ತಿ ಜೀವನ ಆಗಿರುತ್ತೆ ಅವ್ರದ್ದು, ಆದರೂ ಕೂಡ ವೃತ್ತಿಯಲ್ಲಿ ಅವ್ರಿಗೆ ಯಾವಾಗ ಸಂತೋಷ ಇರೋದಿಲ್ಲ. ಅವ್ರು ತಮ್ಮ ವೃತ್ತಿಯನ್ನು ಬದಲಾಯಿಸ್ಕೋಬೇಕು, ತಮ್ಮ ಕೆಲಸ ಬದಲಾಯಿಸಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಬಂದಿರ್ತಾರೆ. ಅಂಥವರಿಗೂ ಕೂಡ ಮಾರ್ಗದರ್ಶನವಾಗಿ, ಸಮರ್ಥವಾಗಿ, ಸಮರ್ಪಕವಾಗಿ ಅವರು ತಮಗೆ ಆಯ್ಕೆ ಆಗಿರುವಂಥ ಅಥವಾ ತಮಗೆ ಇಷ್ಟ ಇರುವಂಥ ಫೀಲ್ಡಿಗೆ ಯಾವ ರೀತಿ ಶಿಫ್ಟ್ ಆಗಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿರುವಂಥದ್ದಿದೆ. ಸೊ ಹೆತ್ತವರೇ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ನೀವು ಬನ್ನಿ ಅಥವಾ ನಿಮಗೆ ಪರಿಚಯ ಇರೋರನ್ನು ಇಲ್ಲಿ ಕರ್ಕೊಂಡು ಬನ್ನಿ. ಧನ್ಯವಾದಗಳು.